ಎಲ್ಲಿಗೂ ನಮಸ್ಕಾರ. ನಾನು ಅಭಿಷೇಕ್ ಅಂಡ್ ನಾವಿದ್ದೀವಿ ಟೊಯೋಟಾ ಸ್ಟಾಲಲ್ಲಿ. ಆ್ಯಂಡ್ ನಮ್ಮ ಜೊತೆ ಇದೆ ಹೊಸ ಒಂದು ಕಾನ್ಸೆಪ್ಟ್ ವೆಹಿಕಲ್ ಆಗಿರುವಂತಹ ಟೊಯೋಟಾ ಹೈಲೆಕ್ಸ್. ಸೊ ಟೊಯೋಟಾ ಹೈಲೆಕ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಒಂದು ಇವಾಗ ಮಾರ್ಕೆಟಲ್ಲಿರುವಂಥ ಕಾರು, ಬಟ್ ಇದು ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಆ್ಯಕ್ಚುಲಿ ಹೈಲೆಕ್ಸ್ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್. ಇದು ನಿಮಗೆ ಅಲ್ಲಿ ಬ್ಯಾಡ್ಜಿಂಗನ್ನು ನೋಡ್ಬೋದು. ಹೈಲೆಕ್ಸ್ FC EV ಅನ್ನೋಂಥ ಒಂದು ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಡೀಟೇಲ್ಸ್ನ ಈ ರೀತಿಯಾಗಿ ನೋಡ್ಬೋದು. ಸೊ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ, ಈ ಒಂದು ಪಿಕಪ್ ಟ್ರಕ್ ಬಗ್ಗೆ ಮಾತಾಡ್ಬೇಕಾದ್ರೆ, ಫ್ರಂಟಿಂದ ನೋಡುವಾಗ ಅಂತಹ ಚೇಂಜಸ್ ಏನು ನಮಗೆ ಕಾಣಿಸಲ್ಲ. ಯೂಶ್ವಲಿ ನಮಗೆ ಕಾಣುವಂಥ ಒಂದು ಹೈಲೆಕ್ಸ್ ರೀತಿಯಲ್ಲೇ ಇದೆ, ಬಟ್ ಇದರಲ್ಲಿ LED ಬ್ಲೂ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಆ ಒಂದು ಏನು ಹೇಳಿ ಹೆಡ್ ಲ್ಯಾಂಪ್ ಸೆಟಪ್ಪಲ್ಲಿ ಬ್ಲೂ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ, ಫಾಗ್ ಲ್ಯಾಂಪ್ನ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ನಮಗೆ ಕ್ಲೋಸ್ ಆಗಿರುವಂಥ ಒಂದು ರೀತಿಯಾದಂತಹ ಗ್ರಿಲ್ ನಮಗೆ ಸಿಗುತ್ತೆ, ಟೊಯೋಟಾ ಲೋಗೋ ಸಿಗುತ್ತೆ. ಸೈಡಿಗೆ ಬಂದಾಗ ನಮಗೆ ಅಲಾಯ್ ವೀಲ್ಸ್ ಚೇಂಜ್ ಆಗಿರೋದು ನೋಡ್ಬೋದು. ಸೊ ಈಗಿರುವಂಥ ಹೈಲೆಕ್ಸಿಗೂ ಈ ಹೈಲೆಕ್ಸಿಗೂ ಅಲಾಯ್ ವೀಲ್ಸಲ್ಲಿ ಡಿಫ್ರೆನ್ಸ್ ಇದೆ. ಆ್ಯಂಡ್ ಹೈಲೆಕ್ಸ್ನ ಬ್ಯಾಡ್ಜಿಂಗ್ ನೋಡ್ಬೋದು. ಅಲ್ಲೇ ನಿಮಗೆ FC EV ಅನ್ನೋದೊಂದು ಬ್ಯಾಡ್ಜಿಂಗ್ ಕೂಡ ಅದ್ರ ಕೆಳಗಡೆ ಸಿಗುತ್ತೆ. ಆ್ಯಂಡ್ ಒಳಗಡೆ ನೋಡೋದಾದ್ರೆ ಟಿಪಿಕಲಿ ನಮಗೆ ಒಳಗಡೆ ಸಿಗುವಂತಹ ಒಂದಷ್ಟು ಸ್ಟೀರಿಂಗ್ ವೀಲೋ ಅಥವಾ ಅದರೊಂದು ಇನ್ಸ್ಟ್ರುಮೆಂಟ್ ಕ್ಲಸ್ಟರ್, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಇದೆಲ್ಲ ನಮಗೆ ಕಾಣುತ್ತೆ. ಒಂದು ನಾರ್ಮಲ್ ಆದಂತಹ ಒಂದು ಸೀಟ್ನ ನಮಗೆ ನೋಡ್ಬೋದು. ಬಟ್ ಗಿಯರ್ ನೋಬ್ ನಮಗೆ ಈ ರೀತಿಯಾಗಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ನೋಡ್ಬೋದು ನಿಮಗೆ ಒಂದಷ್ಟು ಸೆಟಪ್ಗಳು ಈ ರೀತಿಯಾಗಿ ಇದರ ಒಳಗಡೆ ಇದೆ. ಸೊ ಟಿಪಿಕಲಿ ನಾವು ನೋಡುವಂಥ ಹೈಲೆಕ್ಸ್ ಅಂತಲೇ ಹೇಳ್ಬೋದು. ಬಟ್ ಇದರಲ್ಲಿ ಚೇಂಜಸ್ ಬಂದಿರೋದು ಎಂಜಿನಲ್ಲಿ, ಫ್ಯೂಯಲ್ ಸೆಲ್ಸಲ್ಲಿ. ಸೊ ಇದೆಲ್ಲನೂ ಇನ್ಕ್ಲೂಡ್ ಆದರೆ ನಮಗೆ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರೋಂಥ ಹೈಲೆಕ್ಸ್ನ ಎಕ್ಸ್ಪೀರಿಯನ್ಸ್ ಈ ಒಂದು ಕಾರ್ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ನಾವಿನ್ನು ಇದರ ಹೊರಗಡೆ ಬಂದಾಗ ನಮಗೆ ರಿಯರಲ್ಲಿ 3 ಸೀಟರ್, ಅಫ್ಕೋರ್ಸ್ ನಮಗೆ ಇದು ಟೋಟಲಾಗಿ 5 ಸೀಟರ್ಸ್ ಕಾರ್ ಇದು. ಆ್ಯಂಡ್ ಇಲ್ಲಿ ನೋಡ್ಬೋದು. ಬಟ್ ಹಿಂದ್ಗಡೆ ಬಂದಾಗ ನಮಗೆ ಒಂದು ಸ್ವಲ್ಪ ದೊಡ್ಡ ಸ್ಪೇಸ್ ನಮಗೆ ಸಿಗುತ್ತೆ. 460 ಲೀಟರ್ಸ್ನ ಮೇ ಬಿ ಒಂದು 460 ಅಥವಾ 430 ಲೀಟರ್ಸ್ನ ಒಂದು ಸ್ಟೋರೇಜ್ ನಮಗೆ ಹಿಂದ್ಗಡೆ ಸಿಗುತ್ತೆ. ಟ್ರಂಕ್ ನಮಗೆ ಹಿಂದ್ಗಡೆ ಸಿಗುತ್ತೆ. ಸೊ ನೀವೇನಾದರೂ ಎಸ್ಟೇಟ್ಗೆ ಹೋಗೋದು, ಅಥವಾ ನೀವೇನು ತೋಟಕ್ಕೆ ಹೋಗೋದು, ಅಥವಾ ನೀವೇನಾದರೂ ಒಂದು ಆಫ್ ರೋಡ್ ಹೋಗೋದು, ಅಥವಾ ನೀವೇನಾದರೂ ಕ್ಯಾಂಪಿಂಗ್ ಹೋಗೋದು, ಇಂತಹ ಒಂದು ಟೈಮಲ್ಲಿ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ರಿಯರಿಂದ ನಮಗೆ ಮತ್ತೆ ಅದೇ ರೀತಿಯಾದಂಥ ಒಂದು ಏನಿಲ್ಲ ಡಿಸೈನ್ ಎಲಿಮೆಂಟ್ಸ್ ನಾವೆಲ್ಲ ನೋಡ್ಬೋದು. ಟೇಲ್ ಲ್ಯಾಂಪ್ ಆಗಿರ್ಬೋದು, ಹೈಲೆಕ್ಸ್ನ ಲೋಗೋ ಸಿಗ್ತಾ ಇದೆ. FC EV ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಏನಿತ್ತು ಅದು ಇದರಲ್ಲಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಸೊ ಇದರಲ್ಲಿ ಮೇಯ್ನ್ ಆಗಿರೋದೇನೆಂದರೆ ಬ್ಯಾಟ್ರಿ ಮತ್ತು ಮೋಟರ್ ಹಾಗೂ ನಮಗೆ ಎಲೆಕ್ಟ್ರಿಕ್ ಮೋಟರ್ಗಳು ನಮಗೆ ಇದರಲ್ಲಿ ಸಿಗುತ್ತೆ. ಸೊ 128 ಕಿಲೋವ್ಯಾಟ್ನ ಪವರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ, 1.2 ಕಿಲೋವ್ಯಾಟ್ನ ಬ್ಯಾಟ್ರಿ ಸಹಾಯದಿಂದ. ಅದೇ ರೀತಿ ಎಲೆಕ್ಟ್ರಿಕ್ ಮೋಟರ್ ಬಗ್ಗೆ ಮಾತಾಡಿದರೆ 134 ಕಿಲೋವ್ಯಾಟ್ನ ಒಂದು ಮೋಟರ್ ನಮಗೆ ಇದರಲ್ಲಿ ಸಿಗುತ್ತೆ. ಅದೇ ರೀತಿ 300 Nm ಟಾರ್ಕ್ನ ಕೂಡ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಟೋಟಲಿ ನಮಗಿದು 600 ಕಿಲೋಮೀಟರ್ಸ್ ರೇಂಜನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಅಫ್ಕೋರ್ಸ್ ಇದೊಂದು ಕಾನ್ಸೆಪ್ಟ್ ವೆಹಿಕಲ್. ಇದು ನೀವು ನೋಡ್ಬೋದು. ಇದೇನಾದರೂ ಮಾರ್ಕೆಟಿಗೆ ಬಂದರೆ ಖಂಡಿತ ಹಿಟ್ ಆಗ್ಬೋದು. ಯಾಕೆಂದರೆ ಪಿಕಪ್ ಟ್ರಕ್ಗಳಲ್ಲಿ ಎಲೆಕ್ಟ್ರಿಕ್ ತುಂಬಾ ಕಮ್ಮಿ. ಬಟ್ ಇವಾಗ ಒಂದಷ್ಟು ಕಂಪ್ನಿಗಳು ಅದನ್ನು ಡೆವಲಪ್ ಮಾಡ್ತಾ ಇದೆ. ಅದರಲ್ಲಿ ಟೊಯೋಟಾ ಕೂಡ ಒಂದು. ಆ್ಯಂಡ್ ಇದಿಷ್ಟು ಈ ಒಂದು ಟೊಯೋಟಾ ಪಿಕಪ್ ಟ್ರಕ್ ಬಗ್ಗೆ, ನಿಮಗೆ ಹೈಲೆಕ್ಸ್ FC EV ಕಾನ್ಸೆಪ್ಟ್ ವೆಹಿಕಲ್ ಬಗ್ಗೆ ನಿಮಗೆ ಈ ಒಂದು ಪರ್ಟಿಕ್ಯುಲರಾಗಿ ಇದೇ ಒಂದು ಇದ್ರ ಬಗ್ಗೆ ಏನನ್ಸುತ್ತೆ ಅಂತ, ಈ ಒಂದು ಕಾರ್ ಮಾಡೆಲ್ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟಲ್ಲಿ ನಮಗೆ ತಿಳಿಸಿ.